ನನ್ನ ಮನೆಗೆ ಒಮ್ಮೆ ಬನ್ನಿ ಎಂದು ಆಂಟಿ ತುಂಬಾ ಪ್ರೀತಿಯಿಂದ ಗೌರವ್ನನ್ನು ಆಹ್ವಾನಿಸಿದರು. ನೀವಿಷ್ಟು ಪ್ರೀತಿಯಿಂದ ಕರೆದರೆ ನಾನು ಖಂಡಿತ ಬರ್ತೀನಿ. ಬಂದು ಅದ್ಭುತವಾದ ಭೋಜನವನ್ನು ಸವಿದು ಹಿಂತಿರುಗುತ್ತೇನೆ ಎಂದು ಗೌರವ್ ಹೇಳಿದ. ಈ ಕಥೆಯಲ್ಲಿ ಆ ಆಂಟಿ ಯಾರು ಮತ್ತು ಗೌರವನನ್ನ ಅವರು ಯಾಕೆ ಮನೆಗೆ ಆಹ್ವಾನಿಸಿದರು ಅನ್ನೋದನ್ನ ನೋಡೋಣ. ಗೌರವ್ 20 ವರ್ಷದ ಯುವಕ. ಒಂದು ಸಣ್ಣ ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದ. ಒಂದು ದಿನ ಬೆಳಗ್ಗಿನ ಜಾವದಿಂದ ಭಾರೀ ಮಳೆ ಸುರಿಯುತ್ತಿತ್ತು. ಅವನು ವಾಸಿಸುತ್ತಿರುವ ಬೀದಿ ಸಂಪೂರ್ಣವಾಗಿ ನೀರಿನಿಂದ ತುಂಬಿಹೋಗಿತ್ತು. ಎಲ್ಲೆಲ್ಲೂ ಜನರಿಲ್ಲದೆ ಬಿಕೋ ಎನ್ನುತ್ತಿತ್ತು. ಸುತ್ತಮುತ್ತಲ ಮನೆಗಳಲ್ಲಿ ಇರುವವರು ಬಾಗಿಲನ್ನು ಮುಚ್ಚಿಕೊಂಡು ಮನೆಯಲ್ಲೇ ಉಳಿದುಕೊಂಡಿದ್ದರು. ಸುದ್ದಿವಾಹಿನಿಗಳಲ್ಲಿ ಚಂಡಮಾರುತದ ಎಚ್ಚರಿಕೆಗಳು ಪ್ರಾರಂಭವಾದವು. ಗೌರವ್ ಇಂದು ವ್ಯಾಪಾರ ನಡೆಯುವುದಿಲ್ಲವೆಂದು ನಿರ್ಧರಿಸಿ ಅಂಗಡಿಯನ್ನು ಮುಚ್ಚಲು ಸಿದ್ಧತೆ ಮಾಡಿಕೊಳ್ಳಲು ಪ್ರಾರಂಭಿಸಿದ. ಇದೇ ಸಮಯದಲ್ಲಿ ನಮಸ್ಕಾರ, ನನಗೊಂದು ಹೆಲ್ಪ್ ಮಾಡೋಕೆ ಆಗುತ್ತಾ ಎಂದು ಒಂದು ಇಂಪಾದ, ಹೆದರಿದ ಆದರೆ ಸಿಹಿಯಾದ ಧ್ವನಿ ಕೇಳಿಸಿತು. ಇಷ್ಟು ಮಳೆಯಲ್ಲಿ ಯಾರು ಎಂದು ಹಿಂದೆ ತಿರುಗಿ ನೋಡಿದಾಗ ತನ್ನ ಕಣ್ಣೆದುರಿಗೆ ಒಂದು ಸುಂದರ ಆಂಟಿ ಆ ಜೋರಾದ ಮಳೆಯಲ್ಲಿ ಸಂಪೂರ್ಣ ಒದ್ದೆಯಾಗಿ ಚಳಿಯಲ್ಲಿ ನಡುಗುತ್ತಾ ಇದ್ದಿದ್ದನ್ನು ಕಂಡ. ಚಿಕ್ಕ ಚಿಕ್ಕ ಮಳೆಯ ಹನಿಗಳು ಆಂಟಿಯ ಮೇಲೆ ಬೀಳುತ್ತಿದ್ದಂತೆ ಆಕೆಯ ಸೀರೆ ಸಂಪೂರ್ಣವಾಗಿ ಒದ್ದೆಯಾಗಿ ಹೊಳೆಯುತ್ತಿತ್ತು. ಆಕೆಯ ಉದ್ದವಾದ ಕೂದಲು ಕುತ್ತಿಗೆ ಮತ್ತು ಭುಜಗಳ ಮೇಲೆ ಬೀಳುತ್ತಾ ಸುಂದರವಾಗಿ ಕಾಣಿಸುತ್ತಿತ್ತು. ತಂಪಾದ ನೀರು ಆಕೆಯ ಗೋಧಿ ಬಣ್ಣದ ಚರ್ಮದ ಮೇಲೆ ಜಾರುತ್ತಾ ಹೊಳಪು ತೋರಿಸುತ್ತಿತ್ತು. ಜಿಂಕೆಯ ಮರಿಯಂತೆ ಜಿಗಿಯುವ ಆಕೆಯ ಕಣ್ಣುಗಳು ಈ ಮಳೆಯ ಕತ್ತಲೆಯಲ್ಲಿಯೂ ಸಹ ಮಂದ ಬೆಳಕಿನಲ್ಲಿ ಚೆನ್ನಾಗಿ ಹೊಳೆಯುತ್ತಿತ್ತು. ಒಂದು ಮಾತಿನಲ್ಲಿ ಹೇಳಬೇಕು ಅಂದರೆ ಆಕೆ ಸಿನಿಮಾ ಹೀರೋಯಿನ್ ರೀತಿ ಇದ್ದಳು. ಗೌರವ್ ತನ್ನ ಕಣ್ಣುಗಳನ್ನು ನಂಬಲಾರದೆ ಇಷ್ಟು ಭಾರಿ ಮಳೆಯಲ್ಲಿದ್ದರೂ ಅಪ್ಸರಿಯಂತೆ ಕಾಣುವ ಆಂಟಿ ತನ್ನ ಅಂಗಡಿಯ ಮುಂದೆ ಹೇಗೆ ನಿಂತಿದ್ದಾಳೆ ಎಂಬ ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ದ. ಇಷ್ಟರಲ್ಲಿ ಅವಳು ಮತ್ತೆ ಸರ್, ನಿಮಗೆ ಕೇಳಿಸ್ತಿದೆಯಾ ಅಂತ ಕೇಳಿದಳು. ತಕ್ಷಣವೇ ಗೌರವ್ ಎಚ್ಚರಗೊಂಡು ಹೇಳಿ, ನಿಮಗೆ ಏನು ಬೇಕು ಅಂತ ಕೇಳಿದ. ಆಗ ಅವಳು, ನನಗೇನೂ ಬೇಡ, ಮಳೆ ತುಂಬಾ ಬರ್ತಾ ಇದೆ, ರಸ್ತೆಗಳೆಲ್ಲ ನೀರಿನಿಂದ ತುಂಬಿ ಹೋಗಿದೆ. ನಾನು ನನ್ನ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಾಗ ಇಲ್ಲಿ ನಿಂತುಬಿಟ್ಟೆ. ನನಗೆ ಇಲ್ಲಿ ಯಾರೂ ಪರಿಚಯ ಇಲ್ಲ. ನಿಮಗೆ ತೊಂದರೆ ಆಗದೆ ಇದ್ರೆ ಮಳೆ ನಿಲ್ಲುವವರೆಗೆ ನಿಮ್ಮ ಅಂಗಡಿನಲ್ಲಿ ಇರಬಹುದಾ ಎಂದಳು. ಈ ಮಾತುಗಳು ಗೌರವನ ಕಿವಿಯಲ್ಲಿ ಅಮೃತದಂತೆ ಕೇಳಿಸಿತು. ಓ ಖಂಡಿತ, ಮೊದಲು ನೀವು ಒಳಗೆ ಬನ್ನಿ ಎಂದು ಆಂಟಿಯನ್ನು ಒಳಗಡೆ ಆಹ್ವಾನಿಸಿದ. ಆಂಟಿ ಒಳಗೆ ಬಂದು ತನ್ನ ಸೀರೆ ಹಿಂಡುತ್ತಿದ್ದಳು. ಆಕೆಯ ಕೂದಲು ತುಂಬಾ ಒದ್ದೆಯಾಗಿತ್ತು. ಗೌರವ್ ತನ್ನ ಮನೆಯಿಂದ ಟವಲ್ ತಂದು ಆಂಟಿಗೆ ಕೊಟ್ಟ. ಟವಲ್ ತಗೊಂಡು ಥ್ಯಾಂಕ್ಸ್ ಶ್ರೀ ಅಂದಳು ಆಂಟಿ. ಏನೂ ತೊಂದರೆ ಇಲ್ಲ, ನೀವು ನನ್ನನ್ನು ಗೌರವ್ ಅಂತಾನೇ ಕರೆಯಬಹುದು ಅಂದ ಗೌರವ್. ಸರಿ, ಥ್ಯಾಂಕ್ಸ್ ಗೌರವ್ ಅಂದಳು ಆಂಟಿ. ಸಂಪೂರ್ಣ ಒದ್ದೆಯಾಗಿ ಚಳಿಯಿಂದ ನಡುಗುತ್ತಿದ್ದಳು. ಅದಕ್ಕಾಗಿ ಗೌರವ್ ಅವಳಿಗೆ ಬಿಸಿ ಬಿಸಿ ಕಾಫಿ ತಂದುಕೊಟ್ಟ. ಕ್ಯೂಟಾಗಿ ಕಾಫಿ ಕುಡಿಯುತ್ತಾ ಕುಳಿತಿದ್ದ ಆಂಟಿಯನ್ನು ನೋಡುವುದರಲ್ಲಿ ಗೌರವ್ ಸಂತೋಷಪಟ್ಟ. ನಿಧಾನವಾಗಿ ಅವರ ಮಾತು ಪ್ರಾರಂಭವಾಯಿತು. ನಿಮ್ಮ ಹೆಸರು ತಿಳಿದುಕೊಳ್ಳಬಹುದಾ ಅಂತ ಕೇಳಿದ ಗೌರವ್. ನನ್ನ ಹೆಸರು ವಿನಯ ಅಂದಳು. ಹೆಸರು ತುಂಬಾ ಚೆನ್ನಾಗಿದೆ ಅಂತ ಗೌರವ್ ಹೇಳಿದ. ಅಂದರೆ ನಾನು ಚೆನ್ನಾಗಿ ಆಗಿಲ್ವಾ ಅಂತ ತಮಾಷೆಯಾಗಿ ಕೇಳಿದಳು ಆಂಟಿ. ಅಯ್ಯೋ, ನನ್ನ ಉದ್ದೇಶ ಅದಲ್ಲ. ನೀವಿನ್ನೂ ಚೆನ್ನಾಗಿದ್ದೀರಾ, ಆಕಾಶದಿಂದ ಭೂಮಿಗೆ ಇಳಿದ ದೇವತೆಯಂತೆ ಅಂತ ಹೇಳಿದ. ಥ್ಯಾಂಕ್ಸ್ ಎಂದು ನಾಚಿಕೆಪಟ್ಟು ಹೇಳಿದಳು ಆಂಟಿ. ಮಳೆ ಸದ್ಯಕ್ಕೆ ಕಡಿಮೆಯಾಗುವಂತೆ ತೋರ್ತಾ ಇಲ್ಲ ಅಂತ ಸ್ವಲ್ಪ ನಿರಾಸೆಯಿಂದ ಹೇಳಿದಳು ಆಂಟಿ. ಹೌದು, ಇದು ಚಂಡಮಾರುತ ಅಂತ ಸುದ್ದಿಯಲ್ಲಿತ್ತು. ಯಾರು ಮನೆಯಿಂದ ಹೊರ ಬರಬಾರದು ಅಂತ ಎಚ್ಚರಿಕೆ ನೀಡಲಾಗಿದೆ ಅಂದ ಗೌರವ್. ಹೌದು, ಆದರೆ ನೀವು ಹೊರಗೆ ಬಂದಿದ್ದೀರಾ ಯಾಕೆ ಅಂತ ಕೇಳಿದಳು. ಒಂದು ತುರ್ತು ಕೆಲಸದ ಕಾರಣವಾಗಿ ಹೊರಗೆ ಬರಬೇಕಾಯಿತು. ಮಳೆ ಬರುವ ಮುನ್ನ ಹಿಂತಿರುಗಬಹುದು ಅಂತ ಭಾವಿಸಿದೆ, ಆದರೆ ಮಧ್ಯದಲ್ಲಿ ಸಿಕ್ಕಾಕಿಕೊಂಡು ಬಿಟ್ಟೆ ಅಂದಳು ತನ್ನ ಕೂದಲನ್ನು ಕೈಯಿಂದ ಸರಿಪಡಿಸುತ್ತಾ. ಅದೇ ಸಮಯದಲ್ಲಿ ಸುದ್ದಿವಾಹಿನಿಯಲ್ಲಿ ಚಂಡಮಾರುತ ಹೆಚ್ಚಾಗಿ ಮುಂದುವರೆದು ಇದು ಇನ್ನೂ 3 ದಿನಗಳ ಕಾಲ ಇರುತ್ತೆ ಅಂತ ಎಚ್ಚರಿಕೆ ಹೊರಡಿಸಿದರು. ಅಯ್ಯೋ, ಈಗ ಏನು ಮಾಡೋದು ಅಂತ ಹತಾಶೆಯಿಂದ ಹೇಳಿದಳು ವಿನಯ. ನನಗೆ ಮಾತ್ರ ಇದರಲ್ಲಿ ಸಂತೋಷ, ನನಗೆ ಒಳ್ಳೆ ಕಂಪನಿ ಸಿಕ್ಕಂತಾಯ್ತು ಅಂತ ಮನಸ್ಸಲ್ಲೇ ಅಂದುಕೊಂಡ ಗೌರವ್. ಯಾವುದಕ್ಕೂ ಮೊದಲು ನೀವು ಒಳಗೆ ಬಂದು ಒದ್ದೆಯಾಗಿರೋ ಸೀರೆಯನ್ನು ಬದಲಾಯಿಸಿ ಅಂದ ಗೌರವ್. ಸರಿ ಅಂತ ಆಂಟಿ ತಮ್ಮ ಸೀರೆ ಒಣಗೋದಕ್ಕೆ ಹಾಕಿ ಗೌರವ್ ಕೊಟ್ಟ ಶರ್ಟ್ ಮತ್ತೆ ಲುಂಗಿಯನ್ನು ಧರಿಸಿಕೊಂಡರು. ಇಲ್ಲೇನು ಮನೆಯಲ್ಲಿ ಯಾರೂ ಇಲ್ವೇ ಅಂತ ಆಂಟಿ ಕೇಳಿದರು. ಅದಕ್ಕೆ ಗೌರವ್, ಇಲ್ಲ ಆಂಟಿ, ನನ್ನ ತಾಯಿ ಊರಲ್ಲಿ ಇರ್ತಾರೆ, ನಾನಿಲ್ಲಿ ಒಂದು ಚಿಕ್ಕ ಕಿರಾಣಿ ಅಂಗಡಿ ಇಟ್ಕೊಂಡು ಸಂಪಾದನೆ ಮಾಡ್ತಾ ಇದೀನಿ ಅಂದ. ಓ ಹೌದಾ, ನಿನಗೆ ಮದುವೆ ಆಗಿಲ್ವಾ ಅಂತ ಆಂಟಿ ಕೇಳಿದರು.
ಇಲ್ಲ ಆಂಟಿ, ಮನೆಯಲ್ಲಿ ಸಂಬಂಧಗಳನ್ನ ನೋಡ್ತಾ ಇದ್ದಾರೆ ಅಂತ ಗೌರವ್ ಹೇಳಿದ. ಮತ್ತೆ ಗರ್ಲ್ ಫ್ರೆಂಡ್ಸ್ ಅಂತ ಆಂಟಿ ಕೇಳಿದರು. ಗೌರವ್ನಕ್ಕೂ ಅದೆಲ್ಲ ಎಲ್ಲಿಂದ ಬರಬೇಕು? ನನ್ನನ್ನು ಯಾರೂ ಇಷ್ಟಪಡುವುದಿಲ್ಲ ಬಿಡಿ ಅಂದ. ಯಾಕೆ? ನೀನು ಚೆನ್ನಾಗಿ ಹ್ಯಾಂಡ್ಸಮ್ ಆಗಿ ಇದೀಯಾ. ನೀನು ಯಾರನ್ನಾದರೂ ಪ್ರಪೋಸ್ ಮಾಡಿದ್ರೆ ಅವರು ಖಂಡಿತವಾಗಿಯೂ ಒಪ್ಕೋತಾ ಇದ್ರು ಅಂತ ಆಂಟಿ ನಗುತ್ತಾ ಹೇಳಿದರು. ನಿಮ್ಮಂತಹ ಸುಂದರ ಹುಡುಗಿ ನನಗೆ ಎಲ್ಲೂ ಕಾಣಿಸಲಿಲ್ಲ, ಅದಕ್ಕಾಗಿ ನಾನು ಹೇಳಲಿಲ್ಲ ಅಂತ ಗೌರವ್ ಹೇಳಿದ. ಈ ಮಾತನ್ನು ಕೇಳಿ ಆಂಟಿಯ ಮುಖವು ನಾಚಿಕೆಯಿಂದ ಹೊಳೆಯುತ್ತಿತ್ತು. ಇದು ಒಳ್ಳೆ ಅವಕಾಶ ಅಂತ ಗೌರವ್ ನಿಮ್ಮ ಬಗ್ಗೆ ಹೇಳಿ ಅಂತ ಕೇಳಿದ. ನನಗೆ ಮದುವೆಯಾಗಿದೆ. ಆದರೆ ನನ್ನ ಗಂಡ ದುಬೈಯಲ್ಲಿ ಕೆಲಸ ಮಾಡ್ತಾರೆ. ಅವರು 2-3 ವರ್ಷಗಳಿಗೆ ಒಮ್ಮೆ ಬಂದು ಸ್ವಲ್ಪ ದಿನ ಇದ್ದು ಹೊರಟು ಹೋಗ್ಬಿಡ್ತಾರೆ ಅಂತ ತಮ್ಮ ನೋವನ್ನು ಹಂಚಿಕೊಂಡರು. ಇದರಿಂದ ಅವರು ಒಬ್ಬರ ಬಗ್ಗೆ ಒಬ್ಬರು ತಿಳಿದುಕೊಂಡರು. ನಂತರ ಇಬ್ಬರು ಡಿನ್ನರ್ ಮಾಡಿ ಮಲಗೋಣ ಅಂತ ನಿರ್ಧಾರ ಮಾಡಿದರು. ಆದರೆ ಮನೆಯಲ್ಲಿ ಒಂದೇ ಹಾಸಿಗೆ ಇತ್ತು. ಆದುದರಿಂದ ಗೌರವ್ ಆಂಟಿಯನ್ನು ಹಾಸಿಗೆಯ ಮೇಲೆ ಮಲಗಲು ಹೇಳಿ ತಾನು ಕೆಳಗೆ ಮಲಗೋದಕ್ಕೆ ಹೋದ. ಆದರೆ ಆಂಟಿ, ಇದು ತುಂಬಾ ಮಳೆ ಆಗ್ಬಿಟ್ಟಿದೆ, ತುಂಬಾ ಚಳಿ ಬೇರೆ ಇದೆ. ಇಂತಹ ಸಮಯದಲ್ಲಿ ನೀನು ಕೆಳಗಡೆ ಮಲ್ಕೊಂಡ್ರೆ ಜ್ವರ ಬರೋ ಸಾಧ್ಯತೆಯಿದೆ. ಅದಕ್ಕಾಗಿ ಇಬ್ಬರು ಹಾಸಿಗೆ ಮೇಲೆನೇ ಮಲಗಿಕೊಂಡು ಬಿಡೋಣ ಅಂದರು. ನಿಮಗೆ ತೊಂದರೆ ಆಗೋದಿಲ್ವಾ ಅಂತ ಕೇಳಿದಾಗ ಅವರು ಇಲ್ಲ, ನನಗೆ ಏನು ತೊಂದರೆ ಇಲ್ಲ ಅಂದರು. ಸರಿ ಅಂತ ಇಬ್ಬರೂ ಒಂದೇ ಹಾಸಿಗೆ ಮೇಲೆ ಮಲಗಿದರು. ಸ್ವಲ್ಪ ಸಮಯದ ನಂತರ ವಿನಯ ಚಳಿಯಿಂದ ನಡುಗುತ್ತಾ ಇದ್ದಳು. ಮಳೆಯಲ್ಲೇ ತೊಯ್ದ ಕಾರಣ ಅವಳಿಗೆ ಜ್ವರ ಬಂತು. ದಪ್ಪದ ಹಾಸಿಗೆ ಇದ್ದರೂ ಪ್ರಯೋಜನ ಆಗಲಿಲ್ಲ. ಅವಳಿಗೆ ಸ್ವಲ್ಪ ಶಾಖ ನೀಡೋದಕ್ಕೆ ಗೌರವ್ ಆಂಟಿಯ ಮೃದು ಕೈಗಳನ್ನು ಮತ್ತು ಕಾಲುಗಳನ್ನು ತನ್ನ ಕೈಯಿಂದ ಉಜ್ಜಲು ಪ್ರಾರಂಭಿಸಿದ. ಆದರೂ ಪ್ರಯೋಜನವಾಗಲಿಲ್ಲ. ಅದಕ್ಕಾಗಿ ಗೌರವ್ ಆಂಟಿಯನ್ನು ಅಪ್ಪಿಕೊಂಡು ನಿದ್ರಿಸಿದ. ಸ್ವಲ್ಪ ಸಮಯದ ನಂತರ ಆಂಟಿಗೆ ತಾಪಮಾನ ಕಡಿಮೆಯಾಗಿ ಹಾಯಾಗಿ ನಿದ್ರೆ ಮಾಡಿದಳು. ಮರುದಿನ ಬೆಳಿಗ್ಗೆ ಗೌರವ ಮಾಡಿದ ಸಹಾಯಕ್ಕೆ ಆಂಟಿ ಅವನನ್ನು ಅಪ್ಪಿಕೊಂಡು ಥ್ಯಾಂಕ್ ಯು ಅಂದಳು. ಆಂಟಿಯ ಕಣ್ಣುಗಳು ನೀರಿನಿಂದ ತುಂಬಿ ಹೋಗಿದ್ವು. ನನ್ನ ಗಂಡ ಕೂಡ ನನ್ನನ್ನು ಇಷ್ಟು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಅಂತ ತನ್ನ ನೋವನ್ನು ಹಂಚಿಕೊಂಡಳು. ಚಂಡಮಾರುತದ 3 ದಿನಗಳಲ್ಲಿ ಆಂಟಿ ಮತ್ತು ಗೌರವ್ ಸಂತೋಷದಿಂದ ಸಮಯ ಕಳೆದರು. ಈ ಸಮಯದಲ್ಲಿ ಅವರು ಒಬ್ಬರಿಗೊಬ್ಬರು ಹತ್ತಿರವಾಗಿದ್ದರು. ನಿಧಾನವಾಗಿ ಸ್ನ್ಯಾಕ್ಸ್ ಕೂಡ ಹಂಚಿಕೊಳ್ಳುತ್ತಿದ್ದರು. ಗೌರವ್ ಎಂದಿಗೂ ನೋಡದ ರುಚಿಗಳನ್ನು ಆಂಟಿ ಅವನಿಗೆ ತಿನ್ನಿಸುತ್ತಿದ್ದಳು. ಅಂತಿಮವಾಗಿ ಮಳೆ ಕಡಿಮೆಯಾದಾಗ ಆಂಟಿ ತನ್ನ ಮನೆಗೆ ಹಿಂತಿರುಗಬೇಕಾದ ಸಮಯ ಬಂತು. ಇಷ್ಟು ದಿನ ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತಾ ಆಂಟಿ ಅವನನ್ನು ಮುದ್ದಿಸಿದರು. ತದನಂತರ ತಮ್ಮ ನಂಬರ್ ಕೊಟ್ಟು ಸಾಧ್ಯವಾದಾಗ ಮಾತನಾಡೋಣ ಅಂತ ಹೇಳಿ ಹೋದರು. ಆಂಟಿ ದೂರವಾದರೂ ಅವರ ಸೌಮ್ಯತೆ, ಅವರ ಬಿಸಿಯಾದ ಉಸಿರು, ಅವರು ತೋರಿಸಿದ ಪ್ರೀತಿ, ಅವರು ತಯಾರಿಸಿದ ರುಚಿಗಳನ್ನು ಗೌರವ್ ಮರೆಯಲಾರದೆ ಹೋದ. ಆದುದರಿಂದ ಅವನು ಆಂಟಿಯೊಂದಿಗೆ ತಕ್ಷಣವೇ ಚಾಟ್ ಮಾಡಲು ಪ್ರಾರಂಭಿಸಿದ. ಆಂಟಿಯು ತಮ್ಮ ಮನೆಯಲ್ಲಿ ಒಂಟಿಯಾಗಿರುತ್ತಿದ್ದರು. ಆದುದರಿಂದ ಅವನು ಯಾವಾಗ ಮೆಸೇಜ್ ಮಾಡಿದರೂ ಉತ್ತರಿಸುತ್ತಿದ್ದರು. ಒಂದು ದಿನ ಆಂಟಿ, ಇಷ್ಟು ದಿನಗಳಾದರೂ ನನ್ನನ್ನು ಒಮ್ಮೆ ಕೂಡ ನೋಡಬೇಕು ಅಂತ ಅನ್ನಿಸಲಿಲ್ಲವಾ ಅಂತ ಕೇಳಿದರು. ಅದಕ್ಕೆ ಗೌರವ್, ನನಗೆ ಪ್ರತಿಕ್ಷಣವೂ ನಿನ್ನನ್ನು ನೋಡಬೇಕು ಅಂತ ಅನ್ನಿಸುತ್ತೆ. ಆದರೆ ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳಿಯದೆ ಹೇಗೆ ಕೇಳಬೇಕು ಅನ್ನೋದು ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಉತ್ತರಿಸಿದ. ಆಂಟಿ, ನಿನಗೆ ತೊಂದರೆ ಇಲ್ಲ ಅಂದ್ರೆ ನಾಳೆ ನಮ್ಮ ಮನೆಗೆ ಬಾ ಅಂತ ಹೇಳಿದರು. ನೀವಿಷ್ಟು ಪ್ರೀತಿಯಿಂದ ಕರೀತಾ ಇದ್ರೆ ಬರ್ದೇ ಇರೋದಕ್ಕೆ ಹೇಗೆ ಸಾಧ್ಯ ಆಂಟಿ ಅಂತ ಉತ್ತರಿಸಿದ. ನಂತರದ ದಿನ ಅವನು ಆಂಟಿಯ ಮನೆಗೆ ಹೋದ. ಆಂಟಿ ತುಂಬಾ ಚೆನ್ನಾಗಿ ಸಿದ್ಧರಾಗಿದ್ದರು. ಅವನಿಗೆ ಇಷ್ಟವಾದ ಕೆಂಪು ಸೀರೆ ಧರಿಸಿ ಅವನಿಗಾಗಿ ಕಾಯ್ತಾ ಇದ್ರು. ಗೌರವ್ ಬಂದ ತಕ್ಷಣ ಅವನನ್ನು ಕೂರಿಸಿ ಅವನಿಗೆ ಇಷ್ಟವಾದ ರುಚಿಗಳನ್ನು ಅವನ ಮುಂದೆ ತಯಾರಿಸಿದರು. ಅವನು ತಕ್ಷಣವೇ ಅವುಗಳನ್ನು ಆಸ್ವಾದಿಸಿದ. ಇಂತಹ ಪ್ರೀತಿಯಿಂದ ಆಂಟಿ ಅವನಿಗೆ ಒಳ್ಳೆಯ ಊಟವನ್ನು ನೀಡಿದರು. ಈ ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.